ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ 111ನೇ ಜನ್ಮದಿನೋತ್ಸವ ಹಾಗೂ ವಿಜಯೋತ್ಸವ ನರೇಗಲ್ ಪಟ್ಟಣದಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅನ್ನ ಸಂತರ್ಪಣೆ ಪೂಜಾ ಕಾರ್ಯಕ್ರಮ, ಸನ್ಮಾನ, ಮಿಥುನ್ ಜಿ ಪಾಟೀಲ್ ಸಾಹೇಬ್ರಿಂದ ಪೂಜಾ ಕಾರ್ಯಕ್ರಮವನ್ನು ಅನ್ನ ಸಂತರ್ಪಣೆ ನಡೆಸಲಾಯಿತು. ಗದಗ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಎಚ್ ಅಬ್ಬಿಗೇರಿ ಹಾಗೂ ಕರವೆಯ ಸದಸ್ಯರು, ಊರಿನ ಗುರು ಹಿರಿಯರು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಶಿವ ಸಂಗಯ್ಯ, ಶಾಂತಯ್ಯ ನಮಠ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಗಜೇಂದ್ರಗಡ. ಬಾರಿನ ಧಾರೆ ದೀಪ ಬದುಕಿನ ಸಂಗೀತದ ಇತಿಹಾಸವನ್ನು ಸೃಷ್ಟಿಸತಕ್ಕಂಥ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳವರ 111ನೆಯ ಜನ್ಮ ದಿವಸೋತ್ಸವವನ್ನು ನರೇಗಲ್ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಅನ್ನ ಪ್ರಸಾದವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಲಂಚ ಬಾಕ ವಿಎ ಲೋಕಾಯುಕ್ತ ಬಲೆಗೆ. ಲಂಚ ಪಡೆಯುವಾಗ ವಿಲೇಜ್ ಅಕೌಂಟೆಂಟ್ ಹಾಗೂ ಗ್ರಾಮ ಸೇವಕ ಲೋಕಾಯುಕ್ತ ಬಲೆಗೆ ಬಿದ್ದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ನಗರದ ಉಪ ತಹಶೀಲ್ದಾರರ ಕಚೇರಿಯಲ್ಲಿ ಟ್ರ್ಯಾಪ್ ಮಾಡಲಾಗಿದ್ದು, ವಿಎ ಕಾಂತೇಶ್ ಹಾಗೂ ಅಕಾಥರ್ ಪಟೇಲ್ ಅವರು ಲೋಕಾಯುಕ್ತ ಬಲೆಗೆ ಬಿದ್ದ ಲಂಚಬಾಕರಾಗಿದ್ದಾರೆ. ಮೊಟೇಶನ್ ಮತ್ತು ಪಾಣಿಯಲ್ಲಿ ಹೆಸರು ಸೇರ್ಪಡೆ ಮಾಡುವುದಕ್ಕೆ 30,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. 20,000 ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ವರದಿ ಮಲ್ಲಿಕಾರ್ಜುನ, ಎನ್ಕೆಎಸ್ ಟಿವಿ 4. ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರಪ್ಪ ಜೂಟ್ಲವರು, ಜಿಲ್ಲಾಧ್ಯಕ್ಷರು ಹಾಗೂ ಹೊರ ತಾಲೂಕಿನ ಅಧ್ಯಕ್ಷರು, ಹೊರ ತಾಲೂಕು ಉಪಾಧ್ಯಕ್ಷರು ಹಾಗೂ ನರೇಗಲಿನ ಸಮಸ್ತ ಜ್ಯೋತಿಯ ಬೆಳಗುವೆನ ಶ್ರೀ ವಿನಾಯಕಗೆ ಜ್ಯೋತಿಯ ಬೆಳಗುವೆನ ಶ್ರೀ ಗುರು ಪುಟ್ಟರಾಜಗೆ ಜ್ಯೋತಿಯ ಬೆಳಗುವೆನ ರಾಗರಹಿತಗೆ ಮಾಧವ ಚರಿತಗೆ ರಾಗರಹಿತಗೆ ಮಾಧವ ಚರಿತಗೆ ಯೋಗಿ ಜನ ವಂದಿತ ಪಾವನ ವಿನಾಯಕಗೆ ಜ್ಯೋತಿಯ ಯಜ್ಞೇನ ಯಜ್ಞ ಮೈದಂತಿ ದೇವಾ ತಾನಿ ಧರ್ಮಾನಿ ಪ್ರಥಮಾನಿ ಸೇನಾ ಸರ್ವಸಂಚೇತ್ರಪೂರ್ಣೇ ಸಾಧ್ಯ ಸತ್ಯದೇವ ಗಜಾನನಂ ಭೂತಗಣಾಸೇವಿತಂ ಕಪಿಸಜ್ಜೋ ಫಲಸಾರ ಭಕ್ಷಿತಂ ಮಾಸಿತಂ ಶ್ಲೋಕ ವಿನಾಶಕಾರಣಂ ನಮಾಮಿ ಪಾದಪಂಕಜಂ ಧ್ಯಾಮಂಗಲಂ ಪಾರ್ವತಿ ಹರ ರಮಾ ಜೈ ಶ್ರೀ ರಾಜೇಂದ್ರ ಮಹಾರಾಜ್ ಕಿ ಜೈ ರಾಜೇಂದ್ರ ಮಹಾರಾಜ್ ಕಿ ಜೈ ಪಾರ್ವತಿ ಹರ ರಮಾ. ಈ ಒಂದು ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಅಂದ ಅನಾಥ ಬಾಳಿನ ದಾರಿದೀಪ, ಅನೇಕ ಬಡ ಮಕ್ಕಳಿಗೆ ಜೀವನದ ದಾರಿದೀಪವನ್ನ ಮಾಡಿಕೊಟ್ಟಂತ ದೊಡ್ಡ ಮಠವನ್ನ ಕಟ್ಟಿ ಅನೇಕ ಅಂಧರಿಗೆ ಆಶ್ರಯನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳವರ 111ನೇ ಜಯಂತ್ಯೋತ್ಸವವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಿಮ್ಮ ಮೆಚ್ಚಿನ ನಾಯಕರಾಗಿರ್ತಕ್ಕಂಥ ರೋಣ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು, ರೋಣ ಪುರಸಭೆಯ ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು, ಈ ರೋಣ ಮತಕ್ಷೇತ್ರದ ಯುವ ನಾಯಕರು, ಯುವಕರ ಹೃದಯವಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಿಥುನ್ ಜಿ ಪಾಟೀಲ್ ರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ. ಇವತ್ತಿನ ದಿವಸ ನಮ್ಮ ನರೇಗಲ್ ಪಟ್ಟಣದಲ್ಲಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ 111ನೇ ಪುಣ್ಯ ಸ್ಮರಣೋತ್ಸವದ ಜಯಂತ್ಯೋತ್ಸವವನ್ನು
ಇಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಬಂಧುಗಳು ಮತ್ತು ನೆರೆಗಲ್ ಪಟ್ಟಣದ ಎಲ್ಲರ ಒಂದು ಸಹಯೋಗದಲ್ಲಿ ಈ ಜಯಂತ್ಯೋತ್ಸವವನ್ನು ಒಂದು ಪ್ರಸಾದದ ವಿತರಣೆ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ಪಾಲ್ಗೊಂಡಂಥ ನಮ್ಮ ನರೇಗಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂಥ ಫಕೀರಪ್ಪನ ಮಳ್ಳಿಯವರವರೇ, ಉಪಾಧ್ಯಕ್ಷರಾದಂಥ ಕುಮಾರಸ್ವಾಮಿ ಕುರ್ದಾನ್ಮಠ್ ಅವರವರೇ, ನಮ್ಮ ನರೇಗಲ್ದ ಹಿರಿಯರಾದಂಥ ನಮ್ಮ ದಡೇಶ್ವರ ಮಠ ಅಜ್ಜಾರ್ ಅವರವರೇ, ನಮ್ಮ ಇನ್ನೋರ್ವ ಪುರಸಭೆ ಸದಸ್ಯರಾದಂಥ ಉದ್ರಿಯವರವರೇ, ಎಲ್ಲ ಇಲ್ಲಿ ಸೇರಿದ ಎಲ್ಲ ಗೌರವಾನ್ವಿತ ಪುರಸಭೆ ಸದಸ್ಯರೇ ಮತ್ತು ಗದಗ ಜಿಲ್ಲಾ ರಕ್ಷಣಾ ವೇದಿಕೆ ಅಧ್ಯಕ್ಷರು ಆತ್ಮೀಯರಾದಂಥ ಹನುಮಂತ ಅಬ್ಬಿಗಿರಿಯವರವರೇ, ಇಲ್ಲಿ ಸೇರಿದಂತೆ ಎಲ್ಲ ಮಾಧ್ಯಮದ ಎಲ್ಲ ಬಂಧುಗಳೇ, ಎಲ್ಲ ಗೆಳೆಯರೇ, ಯುವಕ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಭಾಳ ಸಂತೋಷದ ಒಂದು ಕಾರ್ಯಕ್ರಮ. ನಿಜವಾಗ್ಲೂ ಕೂಡ ಅವರ ಒಂದು ಪಂಡಿತ್ ಪುಟ್ಟರಾಜ ಕವಿಗಳವರ ಒಂದು ಆಶೀರ್ವಾದ. ಅವರು ಮೊದಲು ಶ್ರೀ ಗುರು ಆನಗುಲ್ಲ ಕುಮಾರೇಶ್ವರನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಏನು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಪಂಡಿತ್ ಪುಟ್ಟರಾಜ ಕವಿಗಳವರ ಒಬ್ಬ ಅಂದ ಇದಾದರೂ ಕೂಡ ಅವರನ್ನ ಗುರುತಿಸಿ ಅವರಿಗೆ ಒಂದು ಅವರ ವಿಚಾರಗಳ ಇದರಲ್ಲಿ ಸಂಗೀತ ಲೋಕಕ್ಕೆ ಸಂಗೀತದ ಒಂದು ಇದಕ್ಕೆ ನೀಡಿದಂಥ ಆನಗುಲ್ ಕುಮಾರೇಶ್ವರು ಅವರು ಎಷ್ಟೊಂದು ವಿದ್ವಾಂಸರು ಇಟ್ಕೊಂಡು ಅವ್ರನ್ನ ಅಂತ ಅವ್ರಿಗೆ ಸಂಗೀತದ ಒಂದು ಇದನ್ನು ಕೊಡಿಸಿ ಶಿಕ್ಷೆ ಒಂದು ಇದನ್ನು ಕೊಡಿಸಿ, ಆಮೇಲೆ ಅವರು ಮಾಡಿದಂಥ ಸಾಧನೆ, ಪಂಡಿತ್ ಪುಟ್ಟರಾಜ ಕವಿಗಳವರು ಮಾಡಿದಂಥ ಸಾಧನೆ ಎಲ್ಲರೂ ಕೂಡ ಮೆಚ್ಕೊಳ್ತಕ್ಕಂಥದ್ದು. ಅಂಥ ಒಂದು ಅವರಲ್ಲಿರ್ತಕ್ಕಂಥ ಒಂದು ಭಾಳ ಅದ್ಭುತವಾದಂಥ ಒಂದು ಶಕ್ತಿ, ಆ ದೇವರ ಆಶೀರ್ವಾದ. ಅವರೇ ಎಲ್ಲರಿಗೂ ಇವತ್ತೇನು ಅನಾಥ ಮಕ್ಕಳಿಗೆ, ಇವತ್ತು ಸಾಕಷ್ಟು ಬಡ ಮಕ್ಕಳಿಗೆ, ಇವತ್ತು ಯಾರು ಕಣ್ಣಿಲ್ಲ ಅಂತ ಅಂಧ ಮಕ್ಕಳಿಗೆ ಇವತ್ತು ಒಂದು ಸಂಗೀತ ಲೋಕವನ್ನೇ ಸೃಷ್ಟಿ ಮಾಡಿ ಅದನ್ನು ಸಂಗೀತವನ್ನು ಅವ್ರಿಗೆ ಕಲಿಸ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿ, ಇವತ್ತು ಏನು ನಮ್ಮ ಪಂಚಾಕ್ಷರಿ ಕುಟುಂಬಗಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ಮೇಲೆ ಶಿಕ್ಷಣ ಕ್ಷೇತ್ರಗಳು ಅವರ ಆಶೀರ್ವಾದ ಈ ನಾಡಿಗೆ, ಈ ಭಾಗದ ಎಲ್ಲ ಜನರಿಗೆ ಸಾಕಷ್ಟು ಕೊಡುಗೆ ಇದೆ. ಅಂಥ ಒಬ್ಬ ದೇವರನ್ನ ಅವರ ಯಾವಾಗ ಎಷ್ಟು ಇವತ್ತು ನಾವೆಲ್ಲ ಅವರ ಹೆಸರಿನಲ್ಲಿ ಎಷ್ಟೋ ಇದನ್ನು ಮಾಡಿ ಅವರ ಹೆಸರಿನಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಪಂಡಿತ್ ಪುಟ್ಟರಾಜ ಕವಿಗಳವರ ಒಂದು ಹೆಸರನ್ನು ನೆನೆದುಕೊಂಡೇ ಇವತ್ತು ಕೆಲಸವನ್ನು ಮಾಡತಕ್ಕಂಥದ್ದು. ಈ ಭಾಗ ಸಾಕಷ್ಟು ಭಕ್ತರು ಅಂತಕ್ಕಂಥದ್ದು ಈ ಭಾಗದಲ್ಲಿ ಪಂಡಿತ್ ಪುಟ್ಟರಾಜ ಕವಿಗಳವರ